ನಮಸ್ಕಾರ, ನಾನು ಹರೀಶ್. ಇವತ್ತು ಈ ಕ್ಲಾಸಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ದಟ್ ಈಸ್ ದಿಸ್ ಟೆನ್ಸ್ ಇಸ್ ಯೂಸ್ ಟು ಡಿನೋಟ್ ಅನ್ ಆಕ್ಷನ್ ವಿಚ್ ವಾಸ್ ಗೋಯಿಂಗ್ ಆನ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್. ಅಂದ್ರೆ ಭೂತಕಾಲದಲ್ಲಿ ಅದು ಕೆಲವೊಂದು ಟೈಮಲ್ಲಿ, ಒಂದು ಸಮಯದಲ್ಲಿ ಅದು ನಡೀತಾ ಇರತಕ್ಕಂಥ ವಿಷಯಗಳನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಪಾಸ್ಟ್ ಅಲ್ಲಿ ಕಂಟಿನ್ಯೂಷನ್ ಆಗ್ತಾ ಇರುವಂತ ಒಂದು ವಿಷಯನ ನಾವು ಹೇಳ್ತೀವಿ. ಇದೆಂಗೆ ಗೊತ್ತಾಗುತ್ತೆ? ಹೆಂಗಪ್ಪ ಗೊತ್ತಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಶಿ ವಾಸ್ ಈಟಿಂಗ್ ಅ ಬನಾನಾ. ಅವಳು ಬಾಳೆಹಣ್ಣು ತಿಂತಾ ಇದ್ಲು. ಸೊ ಶಿ ಅಂದ್ರೆ ಸಬ್ಜೆಕ್ಟ್, ಶಿ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವಾಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ವಾಸ್. ಶಿ ವಾಸ್ ಈಟಿಂಗ್. ಈಟ್ ಅನ್ನೋದು ಏನು? ವರ್ಬ್, ಮೇನ್ ವರ್ಬ್. ಮೇನ್ ವರ್ಬ್ ಜೊತೆಗೆ ಇಂಗ್ ಇದೆ, ING. ಮೇನ್ ವರ್ಬ್ ಪ್ಲಸ್ ಇಂಗ್. ಸೊ ING ಜೊತೆಗೆ ಎ ಬನಾನಾ ಇಸ್ ಅ ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್. ಈ ರೀತಿ ಇರುತ್ತೆ. ಇದು ಐ ಬಂದ್ರೆ ಐ ವಾಸ್, ಹಿ ಅಂದ್ರೆ ಹಿ, ಶಿ, ಇಟ್ ಬಂದ್ರೆ ವಾಸ್. ಓಕೆ, ನೋಡಿ, ಸಿಂಗ್ಯುಲರ್ ಬಂದ್ರೆ ಯಾವುದೇ ಸಿಂಗ್ಯುಲರ್ ಬರಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅದಕ್ಕೆ ನಾವು ವಾಸ್ ಅಂತ ಯೂಸ್ ಮಾಡ್ತೀವಿ. ಅದು ಎಕ್ಸೆಪ್ಟ್ ಸೆಕೆಂಡ್ ಪರ್ಸನ್. ಫಾರ್ ಎಕ್ಸಾಂಪಲ್, ಐ ವಾಸ್ ಈಟಿಂಗ್ ಬನಾನಾ, he, she, it, ಈ ಮೂರು ಬಂದ್ರೆ he is eating banana, she is eating, sorry, he was eating banana, she was eating banana, and it was eating banana. So you ಅಂತ ಬಂದ್ರೆ ಸೆಕೆಂಡ್ ಪರ್ಸನ್, you were eating banana, ನೀನು ಬಾಳೆಹಣ್ಣು ತಿಂತಾ ಇದ್ದೆ. they ಅಂತ ಬಂದ್ರೆ they were eating banana. ಸೊ ಈ ರೀತಿ ಇದನ್ನ ನಾವು ಫಾರ್ಮ್ ಮಾಡಬೇಕಾಗುತ್ತೆ. ಸೊ another example, he was playing chess. he was ಏನ್ ಮಾಡ್ತಿದ್ದ? ಪ್ಲೇ ಅಂದ್ರೆ ಆಟ ಆಡ್ತಿದ್ದ, ಪ್ಲೇಯಿಂಗ್. ಜೆರಂಡ್, ಇದು ಹಿಂಗ, ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡೋದು ಬೇಕಾಗಿಲ್ಲ. ಯಾವಾಗ ಹಿಂಗ್ ಅಂತ ತಿಳ್ಕೊಂಡ್ರೆ ನಿಮಗೆ ಈಸಿಲಿ ನೀವು ಫಾರ್ಮ್ ಮಾಡ್ಬೋದು, ಪ್ಲೇಯಿಂಗ್ ಚೆಸ್. ಸೊ ಈ ರೀತಿ ವಾಕ್ಯಗಳು ಫಾರ್ಮ್ ಆಗ್ತವೆ. ಮತ್ತೆ ಭೂತಕಾಲದಲ್ಲಿ ಜೊತೆಗೆ ನಡೀತಕ್ಕಂತ ವಿಚಾರಗಳನ್ನು ಸಹ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ವೈಲ್ ಯು ವರ್ ರೀಡಿಂಗ್ ಶಿ ವಾಸ್ ಸ್ಲೀಪಿಂಗ್. ಸೊ ನೀನು ಓದ್ತಾ ಇರುವಾಗ ಅವಳು ಮಲಗಿದ್ಲು. ಯು ಅಂತ ಬಂದಿದ್ದಕ್ಕೆ ಸೆಕೆಂಡ್ ಪರ್ಸನ್ ವರ್ ಅಂತ ಬಂದಿದೆ. ರೀಡ್ ಅನ್ನೋದು ಮೇನ್ ವರ್ಬ್, ಅದಕ್ಕೆ ಇಂಗ್ ಸೇರಿಸಿದೀವಿ. ಶಿ ವಾಸ್, ಶಿ ಬಂದ್ರೆ ವಾಸ್. ಹಿ, ಶಿ ಬಂದ್ರೆ ಏನ್ ಹೇಳಿದ್ದೆ ನಾನು? ಹೇಳಿ. ಹಿ, ಶಿ ಬಂದ್ರೆ ಅದಕ್ಕೆ ಹಿ ವಾಸ್, ಶಿ ವಾಸ್, ಇಟ್ ವಾಸ್ ಅಂತ ಸೇರಿಸ್ಬೇಕು. ಐ ಬಂದ್ರೆ ಐ ವಾಸ್ ಅಂತಾನೆ ಸೇರಿಸ್ಬೇಕು. ಯು ಬಂದ್ರೆ ಯು ವರ್, ದೇ ಬಂದ್ರೆ ದೇ ವರ್. ಸೊ ವಿ ಅಂತ ಬಂದ್ರೆ ಫಸ್ಟ್ ಪರ್ಸನ್, ಅದು ಪ್ಲೂರಲ್ ಇರೋದ್ರಿಂದ ವರ್. ವಿ ವರ್ ಪ್ಲೇಯಿಂಗ್ ವೈಲ್ ದೇ ವರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ಈ ರೀತಿ ಇಂಥವನ್ನ ನಾವು ಫಾರ್ಮೇಶನ್ ಮಾಡ್ಬೋದು. ಸೊ ಅದರ ಫಾರ್ಮೇಶನ್ ರೀತಿ ಸೇಮೇ ಇರುತ್ತೆ. ಇದರಲ್ಲಿ ಎರಡು ಸೆಂಟೆನ್ಸ್ ಅನ್ನ ನಾವು ಜೊತೆಗೆ ಬರಿತಾ ಇದ್ದೀವಿ. ಮತ್ತೆ ನಿರಂತರವಾಗಿ ನಡೆಯುವಂತ ಅಭ್ಯಾಸಗಳು, ಅದನ್ನು ನಾವು ನಿರಂತರವಾಗಿ ಅವಾಗ ನಡೀತಿರ್ತಕ್ಕಂಥ ಅಭ್ಯಾಸಗಳನ್ನು ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಶಿ ವಾಸ್ ಆಲ್ವೇಸ್ ಆರ್ಗ್ಯೂಯಿಂಗ್. ಅವಳು ಯಾವಾಗ್ಲೂ ಆರ್ಗ್ಯೂ ಮಾಡ್ತಾ ಇದ್ಲು. ಶಿ ವಾಸ್, ಹಿ, ಶಿ, ವಾಸ್. ಶಿ ವಾಸ್, ಹಿ ವಾಸ್ ಆಲ್ವೇಸ್ ಆರ್ಗ್ಯೂಯಿಂಗ್, ಆರ್ಗ್ಯೂ ಮಾಡ್ತಾ ಇದ್ದು, ಅದರಲ್ಲಿ ಇಂಗ್ ಸೇರಿಸಿದ್ವಿ. ಹಿ ವಾಸ್ ಆಲ್ವೇಸ್ ಚ್ಯೂವಿಂಗ್ ಟೊಬ್ಯಾಕೋ. ಅವನು ಯಾವಾಗ್ಲೂ ತಂಬಾಕನ್ನ ಜಗಿತಾ ಇದ್ದ, ತಂಬಾಕನ್ನ ಅಗಿತಾ ಇದ್ದ ಅಥವಾ ತಂಬಾಕನ್ನ ಜಗಿತಾ ಇದ್ದ. ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು. ಇವತ್ತಿಗೆ ಇಷ್ಟಿರಲಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೂ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ.